ಶ್ರೀಗುರುಭ್ಯೋ ನಮಃ. ತಸ್ಯ ತದ್ವಚನಂ ಶ್ರುತ್ವಾ ವಾನರಸ್ಯ ಮಹಾತ್ಮನಃ ಆಜ್ಞಾಪಯಿದ್ವದಂ ತಸ್ಯ ರಾವಣಃ ಕ್ರೋಧಮೂರ್ಛಿತಃ ವಧೇ ತಸ್ಯ ಸಮಾಜ್ಞಪ್ತೆ ರಾವಣೇನ ದುರಾತ್ಮನಃ ನಿವೇದಿತವತೋ ದೈತ್ಯಂ ನಾನುಮೇನೆ ವಿಭೀಷಣಃ ತಂ ರಕ್ಷೋಧಿಪತಿಂ ಕ್ರುದ್ಧಂ ತಚ್ಚ ಕಾರ್ಯಮುಪಸ್ಥಿತಂ ವಿದಿತ್ವಾ ಚಿಂತಯಾಮಾಸ ಕಾರ್ಯಂ ಕಾರ್ಯವಿಧೌ ಸ್ಥಿತಃ ನಿಶ್ಚಿತಾರ್ಥಸ್ತತಃ ಪೂಜ್ಯ ಶತ್ರು ಜಿದಗ್ರಜಂ ಉವಾಚ ಹಿತಮತ್ಯರ್ಥಂ ವಾಕ್ಯಂ ವಾಕ್ಯವಿಶಾರದಃ ಕ್ಷಮಸ್ವರೂಪಂ ತ್ಯಜರಾಕ್ಷಸೇಂದ್ರ ಪ್ರಸೀದ ವದ್ವಾಕ್ಯಮಿದಂ ಶೃಣುಷ್ವ ವಧಂ ನ ಕುರ್ವಂತಿ ಪರಾವರಜ್ಞಾ ದೂತಸ್ಯ ಸಂತೋ ವಸುಧಾಧಿಪೇಂದ್ರಾಃ ರಾಜಧರ್ಮ ವಿರುದ್ಧಂ ಚ ಲೋಕವೃತ್ತೇಶ್ಚ ಗರ್ಹಿತಂ ತವ ಚ ಸದೃಶಂ ವೀರ ಕಪೇರಸ್ಯ ಪ್ರಮಾಪಣಂ. ಹನುಮಂತ ರಾವಣನಿಗೆ ಬುದ್ಧಿ ಹೇಳಿದ. ರಾಮ ನಿನ್ನನ್ನು ಬಂದು ನಿನ್ನ ಪರಿವಾರ ಸಮೇತ ನಿನ್ನನ್ನು ಧ್ವಂಸ ಮಾಡ್ತಾನೆ ಅಂತ ಎಚ್ಚರಿಕೆಯನ್ನು ಕೊಟ್ಟ. ರಾವಣ ಕುಪಿತನಾಗಿ ಈ ಕಪಿಯನ್ನು ಕೊಂದು ಹಾಕಿಬಿಡ್ರಿ ಅಂತ ಆಜ್ಞಾಪನೆ ಮಾಡಿದ. ಆಗ ವಿಭೀಷಣ ರಾವಣನನ್ನು ಸಮಾಧಾನಪಡಿಸಿದ. ದೂತನನ್ನು ಯಾವತ್ತೂ ಕೊಲ್ಲಬಾರದು, ಇದು ರಾಜಧರ್ಮಕ್ಕೆ ವಿರುದ್ಧ, ಲೋಕದ ಸಾಮಾನ್ಯ ನೀತಿಗೂ ಕೂಡ ವಿರುದ್ಧ. ಈ ಕಪಿಯನ್ನ ಯಾರಿಲ್ಲಿಗೆ ಕಳಿಸಿಕೊಟ್ಟಿದ್ದಾರಲ್ಲ ಅವರ ಮೇಲೆ ನಾವು ಯುದ್ಧ ಮಾಡಬೇಕು, ಅವರ ಮೇಲೆ ಪ್ರತೀಕಾರ ಮಾಡಬೇಕು. ಅದನ್ನು ಬಿಟ್ಟು ಈ ಕಪಿಯ ಮೇಲೆ ಶಸ್ತ್ರ ಎತ್ತೋದೇನಿದೆ ಅದು ಉಚಿತ ಅಲ್ಲ ಅಂತ ಆ ವಿಭೀಷಣ ರಾವಣನನ್ನು ತಡೆದ. ಧರ್ಮಜ್ಞಶ್ಚ ಕೃತಜ್ಞಶ್ಚ ರಾಜಧರ್ಮ ವಿಶಾರದಃ ಪರಾವರಜ್ಞೋ ಭೂತಾನಾಂ ತ್ವಮೇವ ಪರಮಾರ್ಥವಿತ್ ಗೃಹ್ಯಂತೆ ಯದಿ ರೋಷೇಣ ತ್ವಾದೃಶೋಪಿ ವಿಪಶ್ಚಿತಃ ತತಃ ಶಾಸ್ತ್ರ ವಿಪಶ್ಚಿತ್ವಂ ಶ್ರಮಯೇವ ಹಿ ಕೇವಲಂ ತಸ್ಮಾತ್ ಪ್ರಸೀದ ಶತ್ರುಘ್ನ ರಾಕ್ಷಸೇಂದ್ರ ದುರಾಸದ ಯುಕ್ತಾಯುಕ್ತಂ ವಿನಿಶ್ಚಿತ್ಯ ದೂತದಂಡೋ ವಿಧೀಯತಾಂ. ಅವನು ಕೊಲ್ಲಬಾರ್ದು, ಅವನಿಗೆ ಬೇಕಾದ್ರೆ ದಂಡ ಹಾಕ, ಯಾವುದಾದ್ರೂ ಏನಾದರೂ ರೀತಿಯಿಂದ ಅವನಿಗೆ ಶಿಕ್ಷೆ ಕೊಡುವಂತ ಈ ವಿಭೀಷಣ ಅವನಿಗೆ ತಿಳಿಸಿದ. ವಿಭೀಷಣ ವಚಶ್ರುತ್ವ ರಾವಣೋ ರಾಕ್ಷಸೇಶ್ವರ ರೋಷೇಣ ಮಹತಾ ವಿಷ್ಟೋ ವಾಕ್ಯಮುತ್ತರಮಬ್ರವೀತ್ ನ ಪಾಪಾನಾಂ ವಧೇ ಪಾಪಂ ವಿದ್ಯತೆ ಶತ್ರುಸೂದನ ತಸ್ಮಾದೇನಂ ವಧಿಷ್ಯಾಮಿ ವಾನರಂ ಪಾಪಚಾರಿಣಂ. ಪಾಪಿಷ್ಠರನ್ನು ಕೊಂದ ತಪ್ಪಿಲ್ಲ, ಸಾಧಾರಣ ದೂತನಂತೆ, ನಿಷ್ಕಳಂಕನಾದಂಥ ನಿರಪರಾಧಿಯಾದಂಥ ದೂತನಂತೆ ಈತ ವರ್ತಿಸಲಿಲ್ಲ. ಹಾಗಾಗಿ ಈತನನ್ನು ಹತ್ಯೆ ಮಾಡೋದೇ ಉಚಿತ. ಅಧರ್ಮ ಮೂಲಂ ಬಹುರೋಷಯುಕ್ತಂ ಅನಾದಿದುಷ್ಟಂ ವಚನಂ ನಿಶಮ್ಯ ಉವಾಚ ವಾಕ್ಯಂ ಪರಮಾರ್ಥತತ್ವಂ ವಿಭೀಷಣೋ ಬುದ್ಧಿಮತಾಂ ವರಿಷ್ಠಃ ಪ್ರಸೀದ ಲಂಕೇಶ್ವರ ರಾಕ್ಷಸೇಂದ್ರ ಧರ್ಮಾರ್ಥಯುಕ್ತಂ ವಚನಂ ಶೃಣುಷ್ವ ದೂತಾನವದ್ಯ ಸಮಯೇಷು ರಾಜನ್ ಸರ್ವೇಷು ವದಂತಿ ಸಂತಃ ಅಸಂಶಯಂ ಶತ್ರುರಯಂ ಪ್ರಬದ್ಧಃ ಕೃತಂ ಶನೇನ ಅಪ್ರಿಯಮಪ್ರಮೇಯಂ ನ ದೂತವಧ್ಯಾಂ ಪ್ರವದಂತಿ ಸಂತಃ ದೂತಸ್ಯ ದೃಷ್ಟಾಃ ಬಹವೋ ಹಿ ದಂಡಾಃ. ದೂತನನ್ನು ಕೊಲ್ಲೋದು ಉಚಿತ ಅಲ್ಲ, ಅವನಿಗೆ ಮತ್ತಷ್ಟು ದಂಡಗಳನ್ನು ಹಾಕಬಹುದು, ನಾನಾ ರೀತಿಯಾದ ದಂಡಗಳನ್ನು ಅವನಿಗೆ ಕೊಡಬಹುದು ಅಂತ ವಿಭೀಷಣ ತನ್ನ ವಾದವನ್ನು ಮುಂದುವರಿಸಿದ. ವೈರೂಪ್ಯ ಮಂಗೇಶು ಕಷಾಭಿಘಾತಃ. ಏನೇನು ಮಾಡಬಹುದು ಅಂದ್ರೆ ವೈರೂಪ್ಯಂ, ಅವನು ಯಾವುದಾದ್ರೂ ಒಂದು ಅಂಗವನ್ನ ಛೇದನ ಮಾಡಬಹುದು. ಕಷಾಭಿಘಾತಃ, ಛಡಿಯಿಂದ ಆತನಿಗೆ ಏಟು ಹೊಡೆಸಬಹುದು. ಮೌಂಡ್ಯಂ, ತಲೆಯನ್ನು ಬೋಳಿಸಿ ಆತನನ್ನು ವಿರೂಪಿತನನ್ನಾಗಿ ಮಾಡಬಹುದು. ತಥಾ ಲಕ್ಷಣ ಸನ್ನಿಪಾತಃ, ಯಾವುದಾದ್ರೂ ಒಂದು ಆತನ ಶಾರೀರಿಕ ಲಕ್ಷಣವನ್ನ ಧ್ವಂಸ ಮಾಡಬಹುದು. ಏತಾನ್ ಹಿ ದೂತೆ ಪ್ರವದಂತಿ ದಂಡಾನ್ ವಧಸ್ತು ದೂತಸ್ಯ ನನಶ್ರುತೋಪಿ. ನಾವೆಲ್ಲೂ ಕೇಳೇ ಇಲ್ಲ ದೂತರನ್ನು ಕೊಲ್ಲೋದು, ಹಾಗಾಗಿ ಹೀಗೆ ಕೊಲ್ಲಬೇಡ ಅಂತ ವಿಭೀಷಣ ಮತ್ತೆ ರಾವಣನನ್ನ ಮನವೊಲಿಸಿದ. ಕಥಂ ಚ ಧರ್ಮಾರ್ಥ ವಿನೀತ ಬುದ್ಧಿ ಪರಾವರ ಪ್ರತ್ಯಯ ನಿಶ್ಚಯಾರ್ಥಃ ಭವದ್ವಿಧಃ ಕೋಪವಶೇ ಹಿ ತಿಷ್ಠನ್ ಕೋಪಂ ನಿಯಚ್ಛಂತಿ ಹಿ ಸತ್ವವಂತಃ ನ ಧರ್ಮವಾದೇ ನ ಚ ಲೋಕವೃತ್ತೆ ನ ಶಾಸ್ತ್ರಬುದ್ಧಿಗ್ರಹಣೇಷು ಚಾಪಿ ವಿದ್ಯೇತ ಕಶ್ಚಿತ್ ತವ ವೀರತುಲ್ಯಃ ತ್ವಂ ಹಿ ಉತ್ತಮಃ ಸರ್ವಸುರಾಣಾಂ ನ ಚಾಪ್ಯಸ್ಯ ಕಪೇರ್ಘಾತೆ ಕಶ್ಚಿತ್ ಪಶ್ಯಾಮ್ಯಹಂ ಗುಣಂ. ಅದು ಅಲ್ಲದೆ ಈ ಕಪಿಯನ್ನು ಕೊಂದರೆ ಅದರಿಂದ ನಮಗೆ ಆಗುವಂಥ ಲಾಭ ಏನು? ತೇಷ್ವಯಂ ಪ್ರಾಪ್ಯತಾಂ ದಂಡೋ ಯೈರಯಂ ಪ್ರೇಷಿತಃ ಕಪಿಃ ಸಾಧುರ್ವಾ ಯದಿ ವಾ ಸಾಧು ಪರೈರೇಷ ಸಮರ್ಪಿತಃ
ಬ್ರುವನ್ ಪರಾರ್ಥಂ ಪರವಾನ್ ನದೂತೋ ಬದಮರ್ಹತಿ ಅಪಿ ಚಾಸ್ಮಿನ್ ಹತೆ ರಾಜನ್ ನಾಣ್ಯಂ ಪಶ್ಯಾಮಿ ಖೇಚರಂ ಯ ಇಹ ಪುನರಾಗಚ್ಚೇತ್ ಪರಂ ಪಾರಂ ಮಹೋದಧೇಹೇ. ಈ ಕಪಿ ಒಂದು ವೇಳೆ ಇಲ್ಲಿ ಸತ್ತು ಹೋಗಿಬಿಟ್ರೆ, ಇದು ಸತ್ತು ಹೋಯಿತು, ಸೀತೆಯನ್ನು ಹುಡುಕ್ಲಿಕ್ಕಾಗಿ ಕಪಿ ಬಂದಿತ್ತು, ಅದು ರಾವಣನ ಕೈಗೆ ಸಿಕ್ಕು ಸತ್ತು ಹೋಯಿತು ಅನ್ನೋ ಸಮಾಚಾರವನ್ನ ರಾಮ ಲಕ್ಷ್ಮಣ ಸುಗ್ರೀವರಿಗೆ ತಿಳಿಸೋರಾದ್ರೆ ಯಾರು? ಈ ಕಪಿಯಂತೆ ಬಲಿಷ್ಠರಾದಂಥ ಮತ್ತೊಬ್ಬ ವ್ಯಕ್ತಿ ಬೇಕಲ್ಲ, ಆತ ಇಲ್ಲಿಗೆ ಬಂದು ಇಲ್ಲಿ ನಡೆದ ಸಮಾಚಾರವನ್ನು ತಿಳ್ಕೊಂಡು ರಾಮನಿಗೆ ಅದನ್ನು ವರದಿ ಮಾಡಬೇಕಲ್ಲ. ಹಾಗಾಗಿ ರಾಮನಿಗೆ ಸುದ್ದಿಯನ್ನೇ ತಿಳಿಸಿದಂತ ಆಗೋದಿಲ್ಲ ಕಪಿಯನ್ನು ಕೊಂದು ಹಾಕಿಬಿಟ್ರೆ. ಅದಕ್ಕಾಗಿ ಬೇಡ ಅಂತ ವಿಭೀಷಣ. ತಸ್ಮಾನ್ನಾಸ್ಯ ವಧೇಯತ್ನಃ ಕಾರ್ಯ ಪರಪುರಂಜಯ ಭವಾನ್ ಸೇಂದ್ರೇಷು ದೇವೇಶು ಯತ್ಸಮಾಸ್ಥಾತುಮರ್ಹಸಿ ಅಸ್ಮಿನ್ ವಿನಷ್ಟೇ ನಹಿ ದೂತಮನ್ಯಂ ಪಶ್ಯಾಮಿ ಯಸ್ತೌ ನರರಾಜಪುತ್ರೌ ಯುದ್ಧಾಯ ಯುದ್ಧಪ್ರಿಯ ದುರ್ವಿನೀತ ಉದ್ಯೋಜಯೇ ದೀರ್ಘ ಪಥಾವರುದ್ಧೌ ಪರಾಕ್ರಮೋತ್ಸಾಹ ಮನಸ್ವಿನಾಂ ಚ ಸುರಾಸುರಾಣಾಮಪಿ ದುರ್ಜಯೇನ ತ್ವಯಾ ಮನೋನಂದನ ನೈರತಾನಾಂ ಯುದ್ಧಾಯತಿರ್ನಾಶಯಿತುರ್ನ ಯುಕ್ತ ಹಿತಾಶ್ಚ ಶೂರಾಶ್ಚ ಸಮಾಹಿತಾಶ್ಚ ಕುಲೇಷು ಜಾತಾಶ್ಚ ಮಹಾಗುಣೇಷು ಮನಸ್ವಿನಃ ಶಸ್ತ್ರಪೃಥಾಂ ವರಿಷ್ಠಾಃ ಕೋಟ್ಯಗ್ರತಸ್ಥೆ ಸುಭೃತಾಶ್ಚ ಯೋಧಾಃ ತದೇಕದೇಶೇನ ಬಲಸ್ಯ ತಾವತ್ ಕೇಚಿತ್ ತವಾದೇಶ ಕೃತೋಭಿಯಾಂತು ಸೌರಾಜಪುತ್ರೌ ವಿನಿಕೃಷ್ಯ ಮೂಢೌ ಪರೇಷು ತೇ ಭಾವಯಿತುಂ ಪ್ರಭಾವಂ. ನಮ್ಮಲ್ಲಿ ಮಹಾಪರಾಕ್ರಮಿಗಳಂತಹ ಕೋಟಿಗಟ್ಟಲೆ ಸೈನಿಕರಿದ್ದಾರೆ. ಅವರು ಇಲ್ಲಿಂದ ರಾವಣನ ಕಡೆ ಧಾವಿಸಿ, ನಿನ್ನ ಕಡೆಯಿಂದ ಧಾವಿಸಿ ರಾಮನನ್ನು ತಲುಪಿ ಆ ರಾಮ ಲಕ್ಷ್ಮಣರನ್ನು ಬಂಧನ ಮಾಡಲಿ. ಸೌರಾಜಪುತ್ರೌ ವಿನಿಕೃಷ್ಯ ಮೂಢೌ ಪರೇಷು ತೇ ಭಾವಯಿತುಂ ಪ್ರಭಾವಂ ನಿಶಾಚರಾಣಾಮಧಿಪೋನುಜಸ್ಯ ವಿಭೀಷಣಸ್ಯೋತ್ತಮ ವಾಕ್ಯಮಿಷ್ಟಂ ಜಗ್ರಾಹ ಬುದ್ಧ ಸುರಲೋಕಶತ್ರು ಮಹಾಬಲ ರಾಕ್ಷಸ ರಾಜಮುಖ್ಯ. ರಾವಣನಿಗೆ ವಿಭೀಷಣ ಹೇಳಿದ ಬುದ್ಧಿವಾದ ಹಿಡಿಸಿತು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 52ನೇ ಸರ್ಗ ಮುಕ್ತಾಯ ಆಯಿತು. ಪರದೂತೋ ನ ಹಂತವ್ಯ ಇತ್ಯಾದಿ ವಚನೈಶ್ಚದ ತತಃ ಕ್ರೋಧ ಸಮಾವಿಷ್ಟೋ ರಾವಣೋ ಲೋಕರಾವಣಃ ದೂತಾನ್ ಆಜ್ಞಾಪಯಾಮಾಸ ಛೇದನೀಯಂ ತು ಲಾಂಗುನಂ ತದ್ರಾವಣ ವಚಷ್ಟುತ್ವ ರಾಕ್ಷಸಾಸ್ತೆ ಸಹಸ್ರಶಃ. ಹಾಗಾದ್ರೆ ಇವನನ್ನು ಕೊಲ್ಲೋದು ಬೇಡ, ಇವನು ಬಾಲವನ್ನು ಕತ್ತರಿಸಿ ಬಿಡಿ ಅಂತ ರಾವಣ ಆಜ್ಞಾಪನೆ ಮಾಡಿದ. ತಸ್ಯ ತದ್ವಚನಂ ಶ್ರುತ್ವಾ ದಶಗ್ರೀವೋ ಮಹಾಬಲಃ ದೇಶಕಾಲಹಿತಂ ವಾಕ್ಯಂ ಭ್ರಾತುರುತ್ತರಮಬ್ರವೀತ್ ಸಮ್ಯಗುಕ್ತಂ ಹಿ ಭವತಾ ದೂತವಧ್ಯ ವಿಘರಹಿತ ಅವಶ್ಯಂ ತು ವಧಾದನ್ಯ ಕ್ರಿಯತಾಮಸ್ಯ ನಿಗ್ರಹ. ಕೊಲ್ಲೋದನ್ನು ಬಿಟ್ಟು ಬೇರೆ ಏನಾದರೂ ದಂಡ ಕೊಡೋಣ ಈ ಕಪಿಗೆ. ಕಪೀನಾಂ ಕೀಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣಂ. ಒಬ್ಬೊಬ್ಬರಿಗೆ ಒಂದೊಂದು ಭೂಷಣ ಹೇಗಿರ್ತದಲ್ಲ, ಹಾಗೆ ಕಪಿಗಳಿಗೆ ಬಾಲವೇ ಭೂಷಣ. ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು ಛೇದನೀಯಂ ತು ಲಾಂಗೂಲಂ ಅಂತ ಆನಂದ ರಾಮಾಯಣದ ಬಂತದ್ದು, ಕತ್ತರಿಸಿದೆ ಅಂತ. ಬಾಲಕ್ಕೆ ಬೆಂಕಿ ಹಚ್ಚಿ ಬಿಡಿ, ಅದನ್ನು ಸುಟ್ಟು ಹಾಕಿ ಬಿಡಿ. ಆ ಸುತ್ತ ಬಾಲದ ಜೊತೆಗೆ ಈ ಕಪಿ ತನ್ನ ಸ್ವಾಮಿಯ ಕಡೆಗೆ ಹೋಗಲಿ. ತತಃ ಪಶ್ಯಂತ್ವಿಮಂ ದೀನಂ ಅಂಗವೈರೂಪ್ಯ ಕರ್ಷಿತಂ ಸಮಿತ್ರ ಜ್ಞಾತಯ ಸರ್ವೇ ಬಾಂಧವಾ ಸಸುಹೃಜ್ಜನಾಃ ಆಜ್ಞಾಪಯದ್ ರಾಕ್ಷಸೇಂದ್ರಃ ಪುರಂ ಸರ್ವಂ ಸಚತ್ವರಂ ಲಾಂಗೂಲೇನ ಪ್ರದೀಪ್ತೇನ ರಕ್ಷೋಭಿಃ ಪರಿಣೀಯತಾಂ ತಸ್ಯ ತದ್ವಚನಂ ಶ್ರುತ್ವಾ ರಾಕ್ಷಸಾಃ ಕೋಪಕರ್ಷಿತಾಃ. ಎಲ್ಲಾ ಕಡೆ ಡಂಗುರ ಸಾರಿಸಿದರು. ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚುವವರಿದ್ದಾರೆ. ಆ ಹನುಮಂತ ನಮಗೆ ನಮ್ಮ ಈ ಲಂಕಾ ನಗರಕ್ಕೆ ಇಷ್ಟೆಲ್ಲ ಉಪಚಾರ ಮಾಡಿದ್ದ, ಹಾಗಾಗಿ ಅವನಿಗೆ ಇಂಥದ್ದೊಂದು ಶಿಕ್ಷೆಯನ್ನು ಕೊಡುವವರಿದ್ದಾರೆ ಅಂತ ಆತ ಎಲ್ಲಾ ಕಡೆ ಡಂಗುರವನ್ನು ಸಾರಿಸಿದ. ಮತ್ತು ಇವನನ್ನು ಎಲ್ಲಾ ಕಡೆ ಸಂಚಾರ ಮಾಡಿಸಿರಿ. ನಮ್ಮ ನಗರದ ಚೌಕಗಳೇನಿವೆ, ವೃತ್ತಗಳು, ಆ ವೃತ್ತಗಳ ಕಡೆ ಇದು ಸಂಚಾರ ಮಾಡಿಸಲಿ. ನಮ್ಮ ಮಿತ್ರರು ಬಾಂಧವರೆಲ್ಲರೂ ಇದನ್ನು ನೋಡಲಿ. ಈ ಕಪಿಯ ಹಾವಳಿಗೆ ತಕ್ಕ ಶಿಕ್ಷೆ ಅದಕ್ಕಾಗಿದೆ, ಅದನ್ನು ನಮ್ಮವರೆಲ್ಲ ನೋಡಿ ಸಂತೋಷ ಪಡಲಿ ಅಂದ. ವೇಷ್ಟಯಂತಿ ಸ್ಮ ಲಾಂಗೂಲಂ ಜೀರ್ಣೈ ಕಾರ್ಪಾಸಕೈ ಪಟೈಹಿ. ರಾಕ್ಷಸರು ಮೊದಲೇ ತಯಾರಾಗಿದ್ರು. ಅವರು
ಹಳೆಯ ಹತ್ತಿ ಬಟ್ಟೆಗಳನ್ನ ತಂದು ಅದರ ಬಾಲಕ್ಕೆ ಸುತ್ತಿದ್ರು. ಸಂವೇಷ್ಟಮಾನೇ ಲಾಂಗೂಲೆ ವ್ಯವರ್ಧತ ಮಹಾಕಪಿ. ಈ ಮಹಾಕಪಿ ಹನುಮಂತ ತನ್ನ ಶರೀರವನ್ನು ಮತ್ತಷ್ಟು ಬೆಳೆಸ್ಕೊಂಡ. ಶುಷ್ಕ ಮಿಂಧನ ಮಾಸಾಧ್ಯ ವನೇಶ್ವ ಹುತಾಶನಃ. ಬೆಂಕಿ ಹೆಚ್ಚಾದಂತೆ ಹನುಮಂತನ ಶರೀರ ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು. ತೈಲೇನ ಪರಿಶಿಷ್ಟಾಥ ತೇಗ್ನಿಂ ತತ್ರಾಭ್ಯಪಾತಯನ್. ಅದಕ್ಕೆ ಆ ಬಟ್ಟೆ ಏನು ಕಟ್ಟಿದ್ರು, ಬಟ್ಟೆಗೆ ಅವರು ತೈಲ ಸುರಿದ್ರು, ಅದಕ್ಕೆ ಬೆಂಕಿ ಹಚ್ಚಿದ್ರು. ಲಾಂಗೂಲೇನ ಪ್ರದೀಪ್ತೇನ ರಾಕ್ಷಸಾಂಸ್ಥಾನ ಅಪಾತಯತ್. ಬಾಲ ಉರಿಲಿಕ್ಕೆ ಪ್ರಾರಂಭ ಆದಾಗ ಆ ಬಾಲವನ್ನೇ ಆ ಕಡೆ ಈ ಕಡೆ ಬಡಿದು ಆ ರಾಕ್ಷಸರ ಮೇಲೆ ಆತ ಕೆಳಗೆ ಬೀಳಿಸಿದ. ಅದಕ್ಕಿಂತ ಮೊದಲು ಆನಂದ ರಾಮಾಯಣಕ್ಕನುಸಾರವಾಗಿ ಆ ಕಥೆ ಏನಾಯ್ತು ಅಂತ ಅನ್ನೋದನ್ನ ಶ್ರವಣ ಮಾಡಬೇಕು. ಆ ಹತ್ತಿ ಬಟ್ಟೆಗಳನ್ನ, ಹಳೆಯ ಹತ್ತಿ ಬಟ್ಟೆಗಳನ್ನು ಸುತ್ತಿದ್ರು ಅಂತ ಈ ವಾಲ್ಮೀಕಿ ರಾಮಾಯಣದಲ್ಲಿದೆ. ನೀವು ಇದನ್ನೆಲ್ಲ ಕೇಳಿರ್ಬೇಕು. ಊರಲ್ಲಿದ್ದಂತಹ ಎಲ್ಲಾ ಹತ್ತಿ ಬಟ್ಟೆಗಳನ್ನು ತಂದ್ರು, ಆದರೂ ಸಾಕಾಗಲಿಲ್ಲ. ಆ ಕಪಿಯ ಬಾಲ ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು ಅಂತ ಕಥೆ ಕೇಳಿದಿರಬೇಕು. ಅದು ಆನಂದ ರಾಮಾಯಣದ ಕಥೆ. ತದ್ರಾವಣ ವಚಶ್ರುತ್ವ ರಾಕ್ಷಸಾಸ್ತೆ ಸಹಸ್ರಶಃ ಸ್ವಾಯುಧೈ ಛೇದಯಾಮಾಸ ಕುಟಾರ ಕ್ರಕಟಾದಿಭಿಃ ಆಯುಧಾನ್ಯೇವ ಶತಶಃ ತತ್ಪುಚ್ಛಾಗಾತ ಮಾತ್ರತಃ. ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಕತ್ತರಿಸಿರಿ ಅಂತ ಹೇಳಿದ್ನಲ್ಲ, ಅವ್ರು ಏನು ಮಾಡಿದ್ರು, ಗರಗಸ, ಕೊಡ್ಲಿ, ಖಡ್ಗ, ಚಾಕು ಇದನ್ನೆಲ್ಲ ತಗೊಂಡು ಬಂದು ಆ ಹನುಮಂತನ ಬಾಲವನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆಯುಧಾನ್ಯೇವ ಶತಶಃ. ತಂದಂಥ ಆಯುಧಗಳೆಲ್ಲ ನುಚ್ಚು ನೂರಾದವು ಈ ಬಾಲದ ಏಟಿಗೆ. ಬಹುವು ಶತಚೂರ್ಣಾನಿ ತಚ್ಚ ರೋಮ್ನೋಪಿನ ವ್ಯಥ. ಹನುಮಂತನ ಒಂದು ಕೂದಲು ಕೂಡ ಕೊಂಕಲಿಲ್ಲ. ತನ್ನಿರೀಕ್ಷ ದಶಾಸ್ಯಸ್ತಃ ಮಾರುತಿಂ ವಾಕ್ಯಮಬ್ರವೀತ್ ನವೀರ ಗೋಪಯಂಚತ್ರ ಸ್ವೀಯಂ ಮೃತ್ಯುಮಪಿ ಕ್ವಚಿತ್ ಅತಸ್ತ್ವಂ ವದ ಪುಚ್ಛಸ್ಯ ಏನ ಘಾತೋದ್ಯ ತೇ ಭವೇತ್. ಈ ಕಪಿಗೆ ಏನೂ ಆಗದೇ ಇರೋದನ್ನು ನೋಡಿ ರಾವಣ ಆ ಕಪಿಯನ್ನು ಕೇಳಿದಂತೆ, ನಿನ್ನ ಮರಣ ಎಲ್ಲಿದೆ ಅಂತ ಅನ್ನೋದನ್ನು ಹೇಳು. ಮರಣದ ರಹಸ್ಯ ಏನಿರ್ತದೆ ಅದನ್ನು ಯಾವ ವೀರರು ಕೂಡ ಬಚ್ಚಿಡೋದಿಲ್ಲ, ಅದನ್ನು ಹೇಳಬೇಕಂತ ಹೇಳಿ ಅದರಿಂದ ತಪ್ಪಿಸ್ಕೊಳ್ಬೇಕು. ಹಿಂದೆ ಜಟಾಯುವಿಗೂ ಹೀಗೆ ಮಾಡಿದ್ದ. ಜಟಾಯು ಮತ್ತು ರಾವಣ ಇಬ್ಬರು ಕೂಡ ಯುದ್ಧ ಮಾಡ್ಲಿಕ್ಕೆ ಹೊರಟಾಗ ಅದು ಮತ್ತೊಂದು ಕಡೆ ಎಲ್ಲೋ ಬಂದಿತ್ತು, ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಜಟಾಯುವನ್ನು ರಾವಣ ಕೇಳಿದಂತೆ ನಿನ್ನ ಮರಣ ಎಲ್ಲಿದೆ ಅಂತ. ಅದು ತನ್ನ ರೆಕ್ಕೆಗಳಲ್ಲಿದೆ ಅಂತ ಹೇಳಿತ್ತು. ಈ ರಾವಣ ಎಲ್ಲಿದೆ ಅಂತ ತಾನು ಆಮೇಲೆ ಹೇಳ್ತೀನಿ ಅಂದಿದ್ದ, ಹೇಳಲಿಲ್ಲ, ಮೋಸ ಮಾಡಿಬಿಟ್ಟ. ಅದಕ್ಕಾಗಿ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತಿಸಿ ಅದನ್ನು ಕೊಂದು ಹಾಕಿಬಿಟ್ಟ ಅಂತ ಅಲ್ಲಿದೆ ಹಿಂದಿನ ಕತೆ. ಹಾಗಾಗಿ ವೀರರು ತಮ್ಮ ಮರಣದ ರಹಸ್ಯವನ್ನು ಮುಚ್ಚಿಟ್ಕೊಳ್ಬಾರ್ದು, ಅದನ್ನು ಬಹಿರಂಗವಾಗಿ ಹೇಳಿ ಇವನು ಹೇಳಬೇಕು, ಅವನು ಹೇಳಬೇಕು. ಹೇಳಿ ತನ್ನ ರಹಸ್ಯವನ್ನು ಹೇಳಿಯೂ ಕೂಡ ಇವನು ಅದರಿಂದ ಕಾಪಾಡ್ಕೊಳ್ಬೇಕು. ಅದು ಅವರ ಪರಾಕ್ರಮ. ಹಾಗಾಗಿ ನಿನ್ನ ರಹಸ್ಯ ಎಲ್ಲಿದೆ ಹೇಳು ಅಂದ ಈ ರಾವಣ. ಸದಾ ಅಮರತ್ವಂ ಸ್ವಂಪ್ರಾಹ ಕಪಿಸ್ತತ್ವ ಮೃಷೇತಿ ಸಹ. ಕಪಿ ಏನು ಹೇಳ್ತು, ನಾನು ಅಮರ, ನನಗೆ ಸಾವೇ ಇಲ್ಲ ಅಂತ. ಈ ರಾವಣ ಅದನ್ನು ನಂಬಲಿಲ್ಲ. ಸುಳ್ಳಿದು, ನಿನಗೆ ಅಮರ ಅನ್ನೋದು ಸುಳ್ಳು, ಎಲ್ಲಾರು ಒಂದು ರಹಸ್ಯ ಇದ್ದಿರಬೇಕು, ಅದನ್ನು ಹೇಳು. ಮತ್ವಾ ದಶಾಸ್ಯ ಸ್ತಂಪ್ರಾಹ ಪುನಃ ಸತ್ಯಂ ವದೇತಿತ. ಸತ್ಯ ಹೇಳು ಅಂತ ಮತ್ತೆ ಒತ್ತಾಯ ಮಾಡಿದ. ತಥಾತ್ಸ ಮಾರುತಿ ತೂಷ್ಣೀಂ ಕ್ಷಣಂ ಚಿತ್ತೇ ವ್ಯಚಿಂತಯತ್. ಮಾರುತಿ ಆಲೋಚನೆ ಮಾಡಿದ್ನಂತೆ. ಸ್ವಲ್ಪ ಹೊತ್ತು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಏನು ಈ ರಾವಣನಿಗೆ ಏನು ಪ್ರತೀಕಾರ ಮಾಡಬೇಕು. ಮತ್ವಿತಿಷ್ಟು ಸಖಾವನ್ನಿ ತಸ್ಮಾನ್ ನಾಸ್ತಿ ಭಯಂ ಮಮ. ನಮ್ಮ ಅಪ್ಪ ವಾಯು ಏನಿದ್ದಾನೆ ಅವನಿಗೂ ಅಗ್ನಿಗೂ ಸಖ್ಯ ಯಾವತ್ತು. ಹಾಗಾಗಿ ಅಗ್ನಿಯನ್ನು ಒಂದು ವೇಳೆ ನನ್ನ ಬಾಲಕ್ಕೆ ಹಚ್ಚಿದ್ರು ಏನೂ ಆಗ್ಲಿಕ್ಕಿಲ್ಲ. ಹಾಗಾಗಿ ಅದನ್ನೇ ಹೇಳ್ಬಿಡೋಣ. ತಸ್ಮಾತ್ ತುಚ್ಛಂ ದೀಪಯಿತ್ವ ಲಂಕಾಂ ಜಗ್ಧಾಂ ಕರೋಮ್ಯಹಂ. ಲಂಕೆಯನ್ನು ಸುಟ್ಟು ಬಿಟ್ಟಂತೆ ಆಗ್ತದೆ. ತತಸ್ಥಂ ರಾವಣಂ ಪ್ರಾಹ ಮಾರುತಿ ಸದಸಿ ಸ್ಥಿತಃ ಪುಚ್ಛಂ ಮೇ ವಂಧಿನಾ ದಗ್ಧಂ ಭವಿಷ್ಯತಿ ನ ಸಂಶಯ. ಇನ್ನೂ ಆಸ್ಥಾನದಲ್ಲೇ ಇದ್ರಂತೆ ರಾಮ, ಈ ರಾವಣ, ಕಪಿ ಇವರೆಲ್ಲರೂ. ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ, ಅವಾಗ ನನ್ನ ಬಾಲ ಸುಟ್ಟೋಗಿಬಿಡ್ತದೆ, ಅದು ನನ್ನ ರಹಸ್ಯ ಅಂತ ಹೇಳಿದ ಈ ಮಹಾಕಪಿ. ತತ್ತಸ್ಯ ವಚನಂ ಶ್ರುತ್ವಾ ರಾವಣೋ ನಿಜಕಿಂಕರಾನ್ ಆಜ್ಞಾಪಯಾಮಾಸ ಪುಚ್ಛಂ ದೀಪಯುಕ್ತ ಪ್ರಯತ್ನತಃ ಲಂಕಾಯಾಂ ದರ್ಶನೀಯೋಯಂ ದೃಷ್ಟ್ವೈನಂ ಮದ್ಭಯಂ ಭವೇತ್ ಸರ್ವೇಷಾಂ ಮದ್ರಿಪೂನಾಂ ಚ ತಥಾ ಚಕ್ರುಸ್ತ್ವರಾನ್ವಿತಾಃ. ಇವನ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ, ಬಾಲಕ್ಕೆ ಬೆಂಕಿ ಹಚ್ಚಿ ಲಂಕಾಯಾಂ ದರ್ಶನೀಯೋಯಂ, ಎಲ್ಲ ಕಡೆ ಇವನನ್ನ ಸಂಚಾರ ಮಾಡಿಸಿರಿ. ಅದಾದ ಹಾಗೆ ಸಂಚಾರ ಮಾಡಿಸಿದ್ರೆ ನನ್ನ ಶತ್ರುಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಬಗ್ಗೆ ಒಂದು ಭಯ ಹುಟ್ಟಬಹುದು. ರಾವಣ ಇಂಥದೊಂದು ಭಯಂಕರವಾದ ಶಿಕ್ಷೆಯನ್ನ ದೂತನಿಗೆ ಕೊಟ್ಟ,
ರಾವಣನಿಗೆ ಯಾರು ತೊಂದರೆ ಕೊಟ್ಟಿದ್ರು ಅವ್ರಿಗೆ ಇಂಥೊಂದು ಶಿಕ್ಷೆಯನ್ನು ಕೊಡಿಸಿದ ಅಂತ ಶತ್ರುಗಳ ಎದೆಯಲ್ಲಿ ನನ್ನ ಬಗ್ಗೆ ಒಂದು ಭಯ ಮೂಡಬಹುದು. ಹಾಗೆ ಮಾಡಿ ಸರ್ವೇಶಾಂ ಮದ್ರಿಪೂಣಾಂಚ ತಥಾ ಚಕ್ರ ಸುರಾನ್ವಿತ, ಅವ್ರು ಹಾಗೆ ಮಾಡಿದರು. ತೈಲಾಕ್ತೈ ಕ್ಷಣಪಟ್ಟೈಶ್ಚ ರಾಕ್ಷಸ ವಸನೈರಪಿ, ಎಣ್ಣೆಯಲ್ಲಿ ತೊಯ್ದಂಥ ಕ್ಷಣಪಟ್ಟಗಳು ಅಂದರೆ ಸೆಣಬಿನ ಹಗ್ಗಗಳು, ಬಟ್ಟೆಗಳು, ಅದನ್ನ ತಂದು ಸುತ್ತಿದ್ರು. ಪುಚ್ಛಂ ಸಂವೇಷ್ಟಯಾಮಾಸು ತದಾ ಪುಚ್ಛಂ ವ್ಯವರ್ಧತ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಹನುಮಂತನ ಶರೀರ ಮಾತ್ರ ಬೆಳೆದಿತ್ತು. ಆನಂದ ರಾಮಾಯಣಕ್ಕನುಸಾರವಾಗಿ ಬಾಲ ಮಾತ್ರ ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು. ತಥೋ ವಸನ ಹತ್ತಾತ್ತು ವಸ್ತ್ರಕೋಶಾನ್ ವಿಲುಂಠ್ಯ ಚ. ಬಟ್ಟೆ ಅಂಗಡಿಗಳಿಂದ ಬಟ್ಟೆಗಳನ್ನು ತರಬೇಕಾಯ್ತಂತ ರಾಕ್ಷಸರು. ಯಾಕಂದ್ರೆ ಬಾಲ ಬೆಳಿಲಿಕ್ಕೆ ಪ್ರಾರಂಭ ಆಗಿತ್ತು. ತಮ್ಮಲ್ಲಿದ್ದಂಥ ಹಳೆಯ ಬಟ್ಟೆಗಳು ಸಾಕಾಗಲಿಲ್ಲ. ವಸ್ತ್ರ ಹಟ್ಟ ಅಂದರೆ ಅಂಗಡಿ. ಆ ಅಂಗಡಿಗಳನ್ನೆಲ್ಲ ಬಲಾತ್ಕಾರವಾಗಿ ಬೀಗ ತರಿಸಿ ಕೆಲವನ್ನೆಲ್ಲ ಮುರಿದು ಅಲ್ಲಿದ್ದಂಥ ಬಟ್ಟೆಗಳ ಗಂಟನ್ನೆಲ್ಲ ತಂದರು. ತತ್ಪುಚ್ಛಂ ವೇಷ್ಟಯಾಮಾಸುಹು ಗೃಹ ವಸ್ತ್ರ ಅನೇಕಶಃ. ಅಂಗಡಿಗಳಲ್ಲಿ ಬಟ್ಟೆ ಸಾಕಾಗಲಿಲ್ಲ, ಮತ್ತೆ ಮನೆಗಳಲ್ಲಿದ್ದಂಥ ಬಟ್ಟೆಗಳನ್ನು ತಂದರು. ಗೃಹ ವಸ್ತ್ರ ಅನೇಕಶಃ. ತತಃ ಪುರುಷ ನಾರೀಣಾಂ ಲಂಕಾಸ್ಥಾನಾಂ ನೃಪಾಜ್ಞೆಯ. ರಾವಣನ ಸುಗ್ರೀವಾಜ್ಞೆ ಹೊರಟು, ಯಾರಿಗೂ ಏನು ಬಟ್ಟೆ ಬೇಕಾಗಿಲ್ಲ ತಂದುಬಿಡಿ, ಎಲ್ಲಾದರೂ ಮನೆಯಲ್ಲಿ ಬಟ್ಟೆಗಳೆಲ್ಲ ತಂದುಬಿಡ್ರಿ ಅಂತ. ಬಲಾದಾಚ್ಛಿದ್ಯ ವಸ್ತ್ರಾಣಿ ಖಲು ಚಕ್ರು ಸರ್ವಾನ್ ದಿಗಂಬರಾನ್. ಎಲ್ಲಿ ಯಾರಿಗೂ ಬಟ್ಟೆನೇ ಇರಲಿಲ್ಲ, ಅಂಥ ಪರಿಸ್ಥಿತಿನೇ ಬಂತು. ತತಶ್ಚಯ್ಯ ಮಂಡಪಾಶ್ಚ ಕಂಚುಕಾನಪಿ. ಹಾಸಿಗೆ ಮೇಲೆ ಹಾಸಬೇಕಾದ ಬಟ್ಟೆಗಳು, ಮಂಟಪಗಳು, ಅಲಂಕಾರಕ್ಕಾಗಿ ಹಾಸಿದ ಬಟ್ಟೆಗಳು, ಕಂಚುಕಿ ಮತ್ತು ಕಂಚುಕ, ಸ್ತ್ರೀಯರು ಹಾಕೊಳ್ಳುವ ಬಟ್ಟೆ, ಪುರುಷರು ಹಾಕೊಳ್ಳುವಂಥ ಬಟ್ಟೆ, ಅದನ್ನೆಲ್ಲ ತಂದರು. ಪೌರಾಣಂ ರಾಜಕೀಯ ಹಾಸ್ಯ. ಅದೇನು ಬರೇ ನಾಗರಿಕರ ಮನೆಯಿಂದ ಅಷ್ಟೇ ತರಲಿಲ್ಲ, ರಾಜಕೀಯ ಹಾಸ್ಯ, ರಾಜನ ಮನೆಯಿಂದ ತಂದರು. ತೇ ವಸ್ತ್ರಾಣಿ ಸಮಾನಯನ್ ದೃಷ್ಟ ಅಪೂರ್ತಿಂ ತು ಪುಚ್ಛಸ್ಯ ಸಭಾಸ್ಥಾನಾಂ ನೃಪಸ್ಯ ಚ. ಇನ್ನಾದರೂ ಆ ಬಾಲ ತುಂಬಲಿಲ್ಲ. ಸಭಾಸ್ಥಾನಾಂ ನೃಪಸ್ಯ ಚ, ಆಸ್ಥಾನದಲ್ಲಿದ್ದಂಥ ಮಂತ್ರಿಗಳು, ರಾಜ, ಅವರ ಬಟ್ಟೆಗಳನ್ನು ಕೂಡ ತರಬೇಕಾಯಿತು. ವಸ್ತ್ರ ಮಾತ್ರೈ ಸಮಸ್ತೈಶ್ಚ ಲಾಂಗೂಲಂ ವೇಷ್ಟಯ ಸದಾ, ಅವರ ಬಟ್ಟೆಗಳನ್ನು ತಂದರು. ಧ್ವಜ ಉಷ್ಣೀಷ ಪತಾಕಾಭಿ ವಿಪ್ರಾಣಾಂ ವಸನೈರಪಿ. ಧ್ವಜಗಳು, ಆಮೇಲೆ ಉಷ್ಣೀಷ ಅಂದರೆ ರುಮಾಲು, ಪತಾಕ, ಧ್ವಜ ಪತಾಕ ಅಂದ್ರೆ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ವಿಪ್ರಾಣಾಂ ವಸನೈರಪಿ, ಬ್ರಾಹ್ಮಣರನ್ನು ಬಿಡಲಿಲ್ಲ. ಅವರ ಮನೆಯಲ್ಲಿದ್ದಂಥ ಧಾಬಳಿಗಳು, ಮಡಿಪಂಚಗಳು, ಧೋತ್ರಗಳನ್ನೆಲ್ಲ ತಂದಿದ್ದಿರಬೇಕು. ವಸನೈರಪಿ ಮಂದೋದರಿಯಾದಿ ವಸ್ತ್ರ ಇಷ್ಟ. ಮಂದೋದರಿನೂ ಬಿಡಲಿಲ್ಲ, ಮಹಾರಾಣಿನೂ ಬಿಡಲಿಲ್ಲ. ಭಿಕ್ಷೂಣಾಂ ವಸನಾದಿಭಿ. ಭಿಕ್ಷುಗಳು ಅಂದರೆ ಸನ್ಯಾಸಿಗಳು, ಬಹುಶಃ ಭಿಕ್ಷುಕರು ಅಂತಷ್ಟೇ ಅಲ್ಲ, ಸನ್ಯಾಸಿಗಳು, ಅವರ ಬಟ್ಟೆಗಳನ್ನು ತಂದರು. ವೇಷ್ಟಯನ್ ಕಪಿಲಾಂಗೂಲಂ ತತಃ ಸೀತಾಂಬೇಯುಸ್ತರ. ಸಾಕಾಗಿಲ್ಲ ಅಂದ್ಕೂಡಲೇ ಸೀತೆ ಕಡೆಗೆ ಓಡಿ ಹೋದ್ರಂತೆ. ಆವಾಗಿ ಹನುಮಂತ ಏನು ಮಾಡಿದ, ತಜ್ಞಾತ್ವ ಮಾರುತಶ್ಚಾಪಿ ಪುಚ್ಛ ಪೂರ್ತಿಂ ಪ್ರದರ್ಶಯತ್. ಅವ ಬಾಲದ ಬೆಳವಣಿಗೆಯನ್ನು ನಿಲ್ಲಿಸಿಬಿಟ್ಟ. ತದಾ ಕೋಲಾಹಲಶ್ಚಾಸಿ ವಸ್ತ್ರಾರ್ಥಂ ಪ್ರತಿಸದ್ಮನೆ. ಪ್ರತಿಯೊಂದು ಮನೆಯಲ್ಲಿ ಗದ್ದಲ, ವಸ್ತ್ರಕ್ಕಾಗಿ ಗದ್ದಲ. ತೈಲಾರ್ಥಂ ಚ ಘೃತಾರ್ಥಂ ಚ ಸ್ನೇಹಪಾಶಂ ಸಮಾನಯನ್ ನಾಸೀನ್ ನಿಶಾಯಾಂ ದೀಪಾರ್ಥಂ ಶಿಶೂನಾಮಪಿ ನೋಘೃತಂ. ಬರೇ ಬಟ್ಟೆಗಾಗಿ ಕೋಲಾಹಲ ಅಲ್ಲ, ಮನೆಯಲ್ಲಿ ಉಣ್ತೀನಂದ್ರೆ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಎಲ್ಲ ತೊಗೊಂಡು ಹೋಗಿ ಆ ಬಾಲವನ್ನು ನೆನೆಸಲಿಕ್ಕೆ ತೊಗೊಂಡು ಹೋಗಿಬಿಟ್ಟಿದ್ರು ಕಪಿಗಳು. ನಾಸೀನ್ ನಿಶಾಯಾಂ ದೀಪಾರ್ಥಂ, ವಿದ್ಯುತ್ ದೀಪ ಅಂತೂ ಇಲ್ಲ, ತೈಲ ದೀಪನೇ ಇರಬೇಕಲ್ಲ ಅಲ್ಲೇ. ದೀಪ ಹಚ್ತೀನಿ ಅಂದ್ರೆ ಎಣ್ಣೆ ಇರಲಿಲ್ಲ. ಶಿಶೂನಾಮಪಿ ನೋಘೃತಂ, ಚಿಕ್ಕ ಚಿಕ್ಕ ಮಕ್ಕಳಿಗೂ ತಿಂತೀನಂದ್ರೂ ತುಪ್ಪ ಇಲ್ಲ. ಆಸನ ಸ್ತ್ರೀ ಪುರುಷಾ ನಗ್ನಾ, ಎಲ್ಲರೂ ನಗ್ನರಾಗಿಬಿಟ್ಟು. ಲಜ್ಜಾನಾಸಿ ಪರಸ್ಪರಂ, ಯಾರಿಗೂ ಲಜ್ಜಾ, ಎಲ್ಲರೂ ಅಂತವ್ರೆ. ತತಸ್ತದ್ದೀಪಯಾಮಾಸುರು ವನ್ನಿನ ಭಸ್ತ್ರ ಕಂಪನೀಹಿ. ತಿಬಿಗಳನ್ನು ತಂದ್ರು, ಕಂಬಾರನ ಮನೆಯಲ್ಲಿ ತಿಬಿ ಇರ್ತದಲ್ಲ ಗಾಳಿ ಹಾಕ್ಲಿಕ್ಕೆ, ಅದನ್ನು ತಂದು ಈ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಪಟ್ಟರು. ಪ್ರದೀಪ್ತಂ ನಾಭವತ್ಪುಚ್ಛಂ, ಏನು ಮಾಡಿದ್ರು ಆ ಬಾಲಕ್ಕೆ ಬೆಂಕಿ ಹಿಡಿಲಿಲ್ಲ. ತಥೋ ಮಾರುತಿರಬ್ರವೀತ್ ಯದಾ ಸ್ವೀಯ ಮುಖೇನಾಯಂ ಲಜ್ಜಮಾನೋದ್ಯ ರಾವಣ. ಏನು ಮಾಡಬೇಕು ಇನ್ನು ಬಾಲಕ್ಕೆ ಬೆಂಕಿ ಹಚ್ಚಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಿಮ್ಮ ರಾಜ ರಾವಣನನ್ನು ಕರ್ಕೊಂಡು ಬನ್ನಿ, ಅವನಿಗೆ ಲಜ್ಜೆ ಇಲ್ಲಿ ಬರಲಿಕ್ಕೆ, ಆದರೂ ಅವ್ನು ಕರ್ಕೊಂಡು ಬನ್ನಿ, ತನ್ನ ಮುಖದಿಂದ ಗಾಳಿ ಊರ್ಲಿ ಅವನು, ಅವಾಗ ಹತ್ಕೋತದೆ ಅಂದ ಈ ಕಪಿ. ಅವನ ಚೇಷ್ಟೆ ಒಂದೆರಡಲ್ಲ. ಲಜ್ಜಮಾನೋದ್ಯ ರಾವಣ ವನ್ಹಿಂ ಪ್ರಜ್ವಾಲಯೇದತ್ರ ತದಾ ಜ್ವಾಲಾ ಭವಿಷ್ಯತಿ, ಆವಾಗ ಬೆಂಕಿ ಹತ್ತದ ಅಂದ. ತನ್ಮಾರುತಿ ವಚಷ್ಟುತ್ವ ಯಯಾವಗ್ರೇ ದಶಾನನ, ರಾವಣ ಮುಂದೆ ಬಂದಾಗ ಯಾವತ್ ಫೂತ್ಕಾರಯಾಮಾಸ ತತ್ಪುಚ್ಛಾನಲ ಮಾನನೈ, ಪುಚ್ಛಾನನಂ ಆನನೈ, 10 ಮುಖಗಳನ್ನು ಹೊತ್ಕೊಂಡು ಬಂದ. 10 ಮುಖಗಳಿಂದ ಗಾಳಿ ಊದಿದ.
ತಾವತ್ತಚ್ಚಿರದ ಶ್ಮಶ್ರು ಕೂರ್ಚಾಹ ದಗ್ಧಾ ತದಾ ಭವನ್. ಅಲ್ಲಿ ತನಕ ಹತ್ತದೇ ಇದ್ದ ಬೆಂಕಿ ಒಮ್ಮೆಲೆ ಸ್ಫೋಟ ಆದಂತೆ ಹತ್ತಿ ಬಿಡುತ್ತೆ. ರಾವಣ ತೀರಾ ಹತ್ತಿರ ಹೋಗಿದ್ದಲ್ಲ ಬೆಂಕಿ ಊರ್ಲಿಕ್ಕೆ, ಅವನ ಗಡ್ಡ ಮೀಸೆ ಅವನ ಕೂದಲುಗಳಿಗೆಲ್ಲ ಬೆಂಕಿ ಹತ್ತಿ ಬಿಡ್ತು. ತಾವತ್ತತ್ ಶಿರಜಾಹ, ತಲೆಯ ಮೇಲಿದ್ದಂಥ ಕೂದಲು. ಶ್ಮಶ್ರು ಕೂರ್ಚಾಹ, ಶ್ಮಶ್ರು ಅಂದ್ರೆ ಗಡ್ಡ ಮೀಸೆ. ಪ್ರತ್ಯೇಕ ಶಬ್ದ ಇಲ್ಲ ಸಂಸ್ಕೃತದಲ್ಲಿ ಗಡ್ಡ ಮೀಸೆಗಳಿಗೆ, ಅದೆರಡೂ ಒಂದೇ ಶಬ್ದ ಅಂತ ಕಾಣಿಸ್ತದೆ. ದಗ್ಧಾಹ ತದಾಭವನ್, ಅವೆಲ್ಲ ಅವಾಗ ಸುಟ್ಟು ಹೋದವು. ರಾವಣನ ಗಡ್ಡ ಮೀಸೆಗಳೆಲ್ಲ ಸುಟ್ಟು ಹೋದವು. ತದಾ ವಿಂಶದ್ಭುಜೈ ಸ್ವೀಯ ಮುಖೋಪರಿ ದಶಾನನಃ ತಾಡಯದ್ವಂಧಿಶಾಂತ್ಯರ್ಥಂ ಜಹಸು ರಾಕ್ಷಸಾಸ್ತದ. ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ಒಂದು ಕೈಯಿಂದ ಹಿಂಗೆ ಅದನ್ನು ಬಡಿದು ಆರಿಸಕ್ಕೆ ಪ್ರಯತ್ನ ಪಡ್ತೇವಲ್ಲ, ರಾವಣ ತನ್ನ 20 ಕೈಗಳಿಂದ ಮುಖದ ಮೇಲೆ ಬಡ್ಕೊಂಡ ಬೆಂಕಿಯನ್ನು ಆರಿಸಲಿಕ್ಕಾಗಿ. ಜಹಸು ರಾಕ್ಷಸಾಸ್ತದ, ರಾವಣನ ಪರಿಸ್ಥಿತಿ ನೋಡಿ ರಾಕ್ಷಸರೆಲ್ಲ ನಗಲಿಕ್ಕೆ ಪ್ರಾರಂಭ ಮಾಡಿದರು. ಹಾಸ್ಯಂ ಚಕಾರ ಹನುಮಾನ್, ಹನುಮಂತನೂ ಜೋರಾಗಿ ನಕ್ಕ. ತದಾ ಕ್ರುದ್ಧಸ್ಥ ರಾವಣ ನೀಯತಾಂ ಮರ್ಕಟಶ್ಚಾಯಂ ಇತಿ ದೂತಾನ್ ವಚೋ ಬ್ರವೀ. ಈ ಮರ್ಕಟವನ್ನು ಒಯ್ಯಿರಿ ಎಲ್ಲ ಕಡೆ, ಇದಕ್ಕೆ ಬೆಂಕಿ ಹಚ್ಚಿದ್ದಾಯ್ತು, ಇನ್ನಿದನ್ನ ಎಲ್ಲ ಕಡೆ ಸಂಚಾರ ಮಾಡಿಸಿರಿ ಅಂತ ಕಪಿಗಳಿಗೆ ಆಜ್ಞಾಪನೆ ಮಾಡಿದ. ರಾತ್ರಿ ಕಾಲದಲ್ಲಿ ಲಂಕಾನಗರವನ್ನು ನೋಡಿದ್ದೆ, ಇನ್ನು ಹಗಲಿನಲ್ಲೂ ಸ್ವಲ್ಪ ನೋಡಿದಂತಾಯ್ತು ಲಂಕಾನಗರವನ್ನ ಅಂತ ಆ ರಾಕ್ಷಸರು ಕೊಡುವಂಥ ಪೀಡೆಗಳನ್ನೆಲ್ಲ ಆತ ಸಹಿಸಿಕೊಂಡು ಆತ ಮುಂದೆ ಸಂಚಾರ ಪ್ರಾರಂಭ ಮಾಡಿದ. ಹಾಸ್ಯಂ ಚಕಾರ ಹನುಮಾನ್ ತಥಾ ಕ್ರುದ್ಧಸ್ಥ ರಾವಣ ನೀಯತಾಂ ಮರ್ಕಟಶ್ಚಾಯಮಿತಿ ದೂತಾನ್ ವಚೋ ಬ್ರವೀತ್. ತಥೋ ದೂತಾಃ ಕಪಿಂ ನಿನ್ಯುಹು ಲಂಕಾಯಾಂ ತೇ ಸಮಂತತಃ. ಲಂಕಾನಗರದಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡ್ತಿದ್ದ. ಶೃಂಖಲಾಭಿರ್ ದೃಢಂ ಬದ್ಧ್ವ, ದೊಡ್ಡ ದೊಡ್ಡ ಸರಪಳಿಗಳನ್ನೇ ಕಟ್ಟಿದ್ರು. ಭ್ರಾಮಯಾಮಾಸು ರಾಗರಾತ್ ವಾದ್ಯ ಘೋಷೈ, ನಾನಾ ಥರದ ವಾದ್ಯಗಳನ್ನು ನುಡಿಸ್ತಾ ಇದ್ರು. ವೇಷ್ಟಿತಂ ಶಸ್ತ್ರಧಾರಿಭಿಹಿ ಏವಂ ದಿವಾ ಸರ್ವಲಂಕಾಂ ದೃಷ್ಟ್ವಾ ಉಡ್ಡೀಯ ಮಾರುತಿ. ಎಲ್ಲ ಕಡೆ ನೋಡೋದಾದ್ಮೇಲೆ ಹಾರಿಬಿಟ್ಟ. ಆಮೇಲೆ ಧೃತ್ವ ಅತಿ ಸೂಕ್ಷ್ಮ ರೂಪಂತು ದೃಢಬಂಧ ವಿನಿರ್ಗತಃ. ಅವನ ಶರೀರ ಎಷ್ಟು ದೃಢವಾಗಿತ್ತು ಅದಕ್ಕೆಲ್ಲ ಸರಪಳಿಗಳನ್ನು ಬಿಗಿದಿತ್ತು. ಇದಕ್ಕಿದ್ದಂತೆ ಸೂಕ್ಷ್ಮ ರೂಪ ತಾಳ್ಬಿಟ್ರೆ ಆ ಸರಪಳಿಗಳು ಹಗ್ಗಗಳೆಲ್ಲ ಕೆಳಗೆ ಉದುರಿ ಬಿದ್ದವು. ಈತ ಮೇಲೆ ಹಾರಿಬಿಟ್ಟ. ಯಥಾಸ್ಥಾನಂ ಬ್ರಹ್ಮಣೋಸ್ತ್ರಂ ಸದ್ಯಯವು ಪೂರ್ವಮೇವತ. ಈಗ ಕಟ್ಟಿದ ಬ್ರಹ್ಮಾಸ್ತ್ರ ಬಿಚ್ಕೊಳ್ತು ಆನಂದ ರಾಮಾಯಣಕ್ಕನುಸಾರವಾಗಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆಗಲೇ ಬಿಚ್ಕೊಂಡಿತ್ತು. ತತಃ ಪಶ್ಚಿಮ ದಿಕ್ಸಂಸ್ಥಂ ಲಂಕಾದ್ವಾರಂ ಸಮಾನಯತ್. ನಿಷ್ಕಾಶ್ಯ ರಾವಣಂ ದೂರಾತ್ ಜಘಾನ ದ್ವಾರರಕ್ಷಕಾನ್. ದಕ್ಷಿಣ ದಿಕ್ಕಿನ ದಿಡ್ಡಿ ಬಾಗಿಲೇನಿತ್ತು, ದ್ವಾರ ಗೋಪುರ, ಊರ ಬಾಗಿಲು, ಅಲ್ಲಿಗೆ ಬಂದು ಅಲ್ಲಿದ್ದಂಥ ಆ ರಕ್ಷಕರನ್ನ, ದ್ವಾರದ ರಕ್ಷಕರನ್ನ ಹೊಡೆದು ಕೊಂದು ಹಾಕಿದ. ಹತ್ವಾ ಸ್ವರಕ್ಷಕಾಶ್ಚಾಪಿ ಪ್ರಾಸಾದೇಶು ಸಮಂತತಃ ದದಾವಗ್ನಿಂ ಸ್ವಪುಚ್ಛೇನ ಲಂಕಾಂ ದಗ್ಧಾಂ ಚಕಾರಸಃ. ಆವಾಗ ಬಾಲಕೇನು ಬೆಂಕಿ ಇಟ್ಟಿತ್ತು, ಆ ಬೆಂಕಿಯನ್ನ ಆ ಲಂಕಾನಗರದ ಮನೆಗಳಿಗೆ, ಗೋಪುರಗಳಿಗೆ, ಸ್ತಂಭಗಳಿಗೆ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ. ತದಾ ಕೋಲಾಹಲಶ್ಚಾಸಿ ಲಂಕಾಯಾಂ ಪ್ರತಿಸದ್ಮನೆ. ಮನೆಯಲ್ಲಿ ಕೋಲಾಹಲ. ನಿದ್ರಿತಾನಪಿ ಬಾಲಾಂಶ ತ್ಯಕ್ವಾ ನಾರ್ಯೋಗ್ರಹಾದ್ ಬಹಿಹಿ. ಚಿಕ್ಕ ಮಕ್ಕಳು ಮಲ್ಕೊಂಡಿದ್ರು. ಆ ಮಲ್ಕೊಂಡ ಮಕ್ಕಳ ಯೋಗಕ್ಷೇಮಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸ್ತ್ರೀಯರೆಲ್ಲ ಹೆದರಿಗೆ ಹೊರಗೆ ಓಡಿ ಬಂದರು. ದುದ್ರುವು ಪ್ರಾಣರಕ್ಷಾರ್ಥಂ ದಗ್ಧ ವಸ್ತ್ರಾಲಕಾಸ್ತದ. ಅವರ ತಲೆ ಕೂದಲು ಸುಟ್ಟಿತ್ತು, ಉಟ್ಟ ವಸ್ತ್ರ ಸುಟ್ಟಿತ್ತು, ಅಂಥವರೆಲ್ಲ ಓಡಿ ಬಂದರು. ಕ್ರಮೇಣ ರಾವಣಾದೀನಾಂ ಪ್ರಾಸಾದಾನ್ ಜ್ವಾಲಯನ್ ಕಪಿಹಿ. ಒಬ್ಬೊಬ್ಬರ ಮನೆಗೂ ಬೆಂಕಿ ಹಚ್ತಾ ಹೋದ. ರಾವಣ, ಇಂದ್ರಜಿತ್, ಕುಂಭಕರ್ಣ ಇವರೆಲ್ಲರ ಮನೆಗೂ ಕೂಡ ಬೆಂಕಿ ಹಚ್ಚಿದ. ತಾಂ ರಾವಣ ಸಭಾಂ ದಗ್ಧ್ವ. ರಾವಣನ ಸಭೆಯನ್ನು ಸುಟ್ಟ. ಜನಾನ್ ಪುಚ್ಛೇನ ತಾಡಯನ್. ಹೊಡಿಲಿಕ್ಕೆ ಅವನಿಗೆ ಬೇರೆ ಅಸ್ತ್ರ ಬೇಕಾಗಿಲ್ಲ, ಬಾಲದಿಂದ ಎಲ್ಲರನ್ನೂ ಹೊಡೆದಾಕ್ತಿದ. ಅಭವನ್ ರಾಕ್ಷಸ ದಗ್ಧ ಮುಖವಾದ್ಯಾನಿ ಚಕ್ರದೆ. ರಾಕ್ಷಸರ ಮೈ ಮುಖ ಎಲ್ಲ ಸುಟ್ಟವು. ಅವರು ಮುಖವಾದ್ಯ ಮಾಡಿದ್ರಂತೆ, ಬಾಯಿ ಬಡಿದ್ಕೊಂಡ್ರು. ಅದು ಸಂಸ್ಕೃತದಲ್ಲಿ ಅದೊಂದು ಗೌರವದ ಶಬ್ದ ಅಷ್ಟೇ. ಹಿಂದಿಯಲ್ಲಿ ಮುಖದಿಂದ ನಾನಾ ಥರದ ಶಬ್ದಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಇಷ್ಟೇ ಇದೆ. ನಮ್ಮ ಕನ್ನಡದಲ್ಲಿ ಏನು ಶಬ್ದ ಹೇಳ್ತೀವಿ ಅಂತ ಶಬ್ದ ಹಿಂದಿಯಲ್ಲಿ ಇದ್ದಂಗೆ ಕಾಣೋದಿಲ್ಲ. ಅದಕ್ಕಾಗಿ ಅವರು ಮುಖವಾದ್ಯಾನಿ ಅಂತಿದ್ರೆ ಅದಕ್ಕೆ ಅನೇಕ ಪ್ರಕಾರಕ್ಕೆ ಶಬ್ದ ಕರ್ಕೆ ಚಿಲ್ಲಾನೆ ಲಗೆ, ನಾನಾ ಶಬ್ದಗಳನ್ನು ಮಾಡಿದ್ರು ಅಂತ ಅಷ್ಟೇ ಇದೆ. ಆ ಕನ್ನಡದ ಶಬ್ದ ಏನಿದೆ ಅದಕ್ಕೇನೊಂದು ಪ್ರಭಾವ ಇದೆ ಅಂತ ಒಂದು ಅಷ್ಟೇ. ಕನ್ನಡದಲ್ಲಿ ಶಬ್ದ ಇನ್ನೂ ಹೆಚ್ಚು ಒತ್ತು ಕೊಡುವಂಥ ಶಬ್ದ ಅಷ್ಟೇ. ಮುಖವಾದ್ಯಾನಿ ಚಕ್ರವೇ.
ತದಾ ಸ ರಾವಣ ಕ್ರುದ್ಧೋ ರಾಕ್ಷಸೈರ್ದಶಕೋಟಿಭಿಃ ಯಜೌ ಯೋದ್ಧುಂ ಮಾರುತಿನ ತಾನ್ ಸರ್ವಾನ್ ತೋರಣೇನ ಸಹ. ಆಗ ರಾವಣನ ಕೋಪ ಬಂದು 10 ಕೋಟಿ ರಾಕ್ಷಸ ಸೈನಿಕರನ್ನು ಕರೆದುಕೊಂಡು ಬಂದು ಈ ಕಪಿಯನ್ನು ಸೋಲಿಸಬೇಕು ಅಂತ ಹೋದ. ಘಾತಯಾಮಾಸ ಪುತ್ಥೇನ ಬದ್ಧ್ವಾ ಚೈಕತ್ರ ಕೋಟಿ ಸಹ. ಬಾಲಗಳಿಂದಲೇ ಅವ್ರನ್ನೆಲ್ಲ ಕೊಂದು ಹಾಕಿದ. ಎಷ್ಟೋ ಜನ ಕಪಿಗಳನ್ನು ಬಾಲದಿಂದ ಒಂದೇ ಕಡೆ ಕಟ್ಟಿ ಹಾಕಿದ. ಕೋಟಿ ಗಟ್ಟ ಸೈನಿಕರನ್ನು ಬಾಲದಿಂದ ಕಟ್ಟಿ ಹಾಕ್ತಿದ್ದ. ತಥೈವ ಲೀಲೆಯ ಪುಚ್ಛಂ ರಾವಣಸ್ಯ ಮಸ್ತಕೆ. ಹಾಗೆ ಉರಿಯುವ ಬಾಲವನ್ನು ಆ ರಾವಣನ ತಲೆಯ ಮೇಲೆ ಬಡದ. ಸಂತಾಡ್ಯ ತತ್ವಚಂ ದಗ್ಧಾಂ. ರಾವಣನ ಚರ್ಮ ಎಲ್ಲ ಸುಟ್ಟಿತು. ಅಕರೋನ್ ಮಾರುತಿ ಕ್ಷಣಾತ್ ತತ್ಪುಚ್ಛವನ್ನಿನ ದಗ್ಧೋ ಮೂರ್ಛಿತೋ ಭೂದಶಾನನಃ. ರಾವಣನಿಗೆ ಮೂರ್ಛೆ ಹೋಗುವಂತಾಯಿತು. ಕಪಿ ಶ್ರೀರಾಮ ಕೀರ್ಥರ್ಥಂ ರಾವಣಂ ನ ಜಗಾನತಃ. ರಾವಣನನ್ನು ಕೊಲ್ಲಿಲ್ಲಂತೆ, ಯಾಕಂದ್ರೆ ರಾಮನಿಗೆ ಬಿಟ್ಟದ್ದದು. ಇದು ರಾವಣನ ಬಲಿ ಅಂತ ಸುಮ್ಮನೆ ಬಿಟ್ಟ. ಪತಿತಂ ಪಿತರಂ ದೃಷ್ಟ್ವಾ ದಗ್ಧಾನ್ ಸ್ವರಾಕ್ಷಸಾನ್ ಆತ್ಮನಃ ಪ್ರಾಣರಕ್ಷಾರ್ಥಂ ಇಂದ್ರಜಿತ್ ವಿವರಂ ಯಯೌ. ಇಂದ್ರಜಿತ್ ದೊಡ್ಡ ಪರಾಕ್ರಮಶಾಲಿ ಅಂತ ಅನ್ಸ್ಕೊಂಡವನು ತಮ್ಮ ಅಪ್ಪ ತನ್ನ ಸೈನಿಕರಿಗಿಂದ ಬಂದ ದುರ್ಗತಿಯನ್ನು ನೋಡಿ ಹೆದರಿ ಗುಹೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟ. ಕಪಿರ್ ಲಕ್ಷ್ಮಣ ಪ್ರೀತ್ಯರ್ಥಂ ಮೇಘನಾದಂ ಜಘಾನನ. ಲಕ್ಷ್ಮಣನಿಗೆ ಬಲಿ ಆ ಇಂದ್ರಜಿತ್, ಹಾಗಾಗಿ ಅವನನ್ನು ಕೊಲ್ಲಿಲ್ಲ. ಏವಂ ಸರ್ವಾನ್ ವಿನಿರ್ಜಿತ್ಯ ಗೋಪುರಾಟ್ಟಾಲ ಮಂಡಿತಾಂ ದಗ್ಧ್ವಾ ಲಂಕಾಂ ಸವಿಸ್ತಾರಾಂ ಯಯೌ ಸಾಗರ ಉತ್ತಮಾಂ. ಕೊನೆಗೆ ಲಂಕಾನಗರವನ್ನೆಲ್ಲ ಸುಟ್ಟು ತನ್ನ ಕೆಲಸ ಎಲ್ಲ ಮುಗಿಸಿಕೊಂಡು ಹನುಮಂತ ಸಾಗರದ ಕಡೆಗೆ ಹಾರಿದ. ಅಸಾಸ್ಯ ವಸ್ತ್ರ ಸಂಚಯೈ ಪಿಧಾಯ ಪುಚ್ಛಮಗ್ನಯೇ ದದುರ್ದದಾಹ ನಾಸ್ತ್ಯ ತನ್ ಮರುತ್ಸಕೋ ಹುತಾಶನಃ ಮಮರ್ಷ ಸರ್ವಚೇಷ್ಟಿತಂ ಧರಕ್ಷಸಾಂ ನಿರಾಮಯಃ ಬಲೋದ್ಧತಶ್ಚ ಕೌತುಕಾತ್ ಪ್ರಜಗ್ಧುಮೇವ ತಾಂ ಪುರೀಂ ದದಾಹ ಚಾಖಿಲಾಂ ಪುರೀಂ ಸಪುಚ್ಛಗೇನ ಬನ್ಹಿನ ಕೃತಿಸ್ತು ವಿಶ್ವಕರ್ಮಣೋ ಪ್ಯಲಶ್ಯತಾಸ್ತಿ ತೇಜಸ. ಸಾಮಾನ್ಯ ಜನರಿಗೆ ಲಂಕಾನಗರಕ್ಕೆ ಕಾರಿಡ್ಲಿಕ್ಕೆ ಆಗೋದಿಲ್ಲ. ಆ ಲಂಕಾನಗರವನ್ನು ನಾಶ ಮಾಡೋದು ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಅದು ವಿಶ್ವಕರ್ಮನ ಸೃಷ್ಟಿ, ವಿಶ್ವಕರ್ಮನ ಕಲಾಕೃತಿ ಅದು. ಅಂಥದ್ದು ಹನುಮಂತನ ಬಾಲದ ಬೆಂಕಿಗೆ ಸಿಕ್ಕು ಸುಟ್ಟು ಹೋಯಿತು. ಸುವರ್ಣ ರತ್ನಕಾರಿತಾಂ ಸರಾಕ್ಷಸೋತ್ತಮೈ ಸಹ ಪ್ರದಶ್ಯ ಸರ್ವಶಃ ಪುರೀಂ ಮುದಾನ್ವಿತೋ ಜಗರ್ಜಸ. ಲಂಕಾನಗರ ಅಂದರೆ ಸಾಧಾರಣವಾದ ಕಲ್ಲು ಇಟ್ಟಿಗೆ ಕಟ್ಟಿಗೆಗಳಿಂದ ಮಾಡಿದ ನಗರ ಅಲ್ಲ ಅದು. ಸುವರ್ಣ ರತ್ನಕಾರಿತಾಂ, ಬಂಗಾರದ ಗೋಡೆಗಳು, ಮುತ್ತು ರತ್ನ ಮಾಣಿಕ್ಯಗಳಿಂದ ಖಚಿತವಾಗಿತ್ತು. ಅದನ್ನ ಆ ಇಡೀ ಲಂಕಾನಗರವನ್ನು ಎಷ್ಟೋ ಜನ ರಾಕ್ಷಸರನ್ನೆಲ್ಲ ಸುಟ್ಟು ಹಾಕಿದ. ಮುದಾನ್ವಿತೋ ಜಗರ್ಜ. ಎಲ್ಲ ಕೆಲಸ ಮುಗಿದ್ಮೇಲೆ ಜೋರಾಗಿ ಮತ್ತೊಮ್ಮೆ ಶತ್ರುಗಳು ಎದೆ ನಡುಗುವಂತೆ ಸಿಂಹನಾದ ಮಾಡಿದ ಜೋರಾಗಿ. ತಸ್ಯ ತದ್ವಚನಂ ಶುತ್ವಾ ದಶಗ್ರೀವೋ ಮಹಾಬಲಃ ದೇಶಕಾಲಹಿತಂ ವಾಕ್ಯಂ ಭ್ರಾತುರುತ್ತರಮಬ್ರವೀತ್. ಸಮ್ಯಗುಕ್ತಂ ಹಿ ಭವತಾ ದೂತವಧ್ಯಾ ವಿಗರ್ಹಿತ ಅವಶ್ಯಂ ಹಿ ವದಹದನ್ಯ ಕ್ರಿಯತಾಮಸ್ಯ ನಿಗ್ರಹಃ. ಕಪೀನಾಂ ಕಿಲ ಲಾಂಗೂಲಮಿಷ್ಟಂ ಭವತಿ ಭೂಷಣಂ ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ತತಃ ಪಶ್ಯನ್ತ್ವಿಮಂ ದೀನಂ ಅಂಗವೈರೂಪ್ಯಕರ್ಷಿತಂ ಸಮಿತ್ರಜ್ಞಾತಯಃ ಸರ್ವೇ ಬಾಂಧವಾಃ ಸುಹೃಜ್ಜನಾಃ ಆಜ್ಞಾಪಯದ್ ರಾಕ್ಷಸೇಂದ್ರಃ ಪುರಂ ಸರ್ವಂ ಸತತ್ವರಂ ಲಾಂಗೂಲೇನ ಪ್ರದೀಪ್ತೇನ ರಕ್ಷೋಭಿ ಪರಿಣೀಯತಾಂ. ತಸ್ಯ ತದ್ವಚನಂ ಶುತ್ವಾ ರಾಕ್ಷಸಾಃ ಕೋಪಕರ್ಷಿತಾಃ ವೇಷ್ಟಯಂತಿ ಸ್ಮ ಲಾಂಗೂಲಂ ಜೀರ್ಣೈಃ ಕಾಪಾಸಕೈಃ ಪಟೈಃ ಸಂವೇಷ್ಟಮಾನೇ ಲಾಂಗೂಲೇ ವ್ಯವರ್ಧತ ಮಹಾಕಪಿಃ ಶುಷ್ಕಮಿಂಧನಮಾಸಾದ್ಯ ವನೇಶ್ವಿವ ಹುತಾಶನಃ ತೈಲೇನ ಪರಿಶಿತ್ಯಾಚ ತೇ ಅಗ್ನಿಂ ತತ್ರ ಅಭ್ಯಪಾತಯನ್ ಲಾಂಗೂಲೇನ ಪ್ರದೀಪ್ತೇನ ರಾಕ್ಷಸಾಂಸ್ತಾನ್ ಅಪಾತಯತ್ ರೋಷಾಮರ್ಷ ಪರೀತಾತ್ಮ ಬಾಲಸೂರ್ಯ ಸಮಾನನಃ ಲಾಂಗೂಲಂ ಸಂಪ್ರದೀಪ್ತಂ ತು ದೃಷ್ಟುಂ ತಸ್ಯ ಹನುಮತಃ ಸಹ ಸ್ತ್ರೀ ಬಾಲವೃದ್ಧಾಶ್ಚ ಜಗ್ಮುಃ ಪ್ರೀತಾ ನಿಶಾಚರಾಃ ಸಭೂಜಃ ಸಂಗತೈಃ ಕ್ರೂರೈಃ ರಾಕ್ಷಸೈಃ ಹರಿಸತ್ತಮಃ ನಿಬದ್ಧಃ ಕೃತವಾನ್ ವೀರಃ ತತ್ಕಾಲ ಸದೃಶೀಂ ಮತಿಂ. ಹನುಮಂತರ ಬಾಲ ಉರಿಯೋದನ್ನು ನೋಡಲಿಕ್ಕೆ ಚಿಕ್ಕ ಮಕ್ಕಳು, ಸ್ತ್ರೀಯರು, ಮುದುಕರು ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಓಡಿ ಬಂದಿದ್ರಂತೆ. ಕಾಮಂ ಖಲು ನಮೇ ಶಕ್ತ ನಿಬದ್ಧಶ್ಚಾಪಿ ರಾಕ್ಷಸಾಃ ಚಿತ್ವಾ ಪಾಶಾನ್ ಸಮುತ್ಪತ್ಯ ಹನ್ಯಾಮಹಮಿಮಾನ್ ಪುನಃ ಯದಿ ಭಕ್ತಿವಿಹಿತಾರ್ಥಾಯ ಚರಂತಂ ಭರ್ತೃಶಾಸನಾತ್ ಬದ್ಧಂಚೇತೆ ದುರಾತ್ಮಾನೋ ನತು ಮೇ ನಿಷ್ಕೃತಿಃ ಕೃತ ಸರ್ವೇಷಾಮೇವ ಪರ್ಯಾಪ್ತೋ ರಾಕ್ಷಸಾನಾಮಹಂ ಯುಧಿ
किन्तु रामस्य प्रीत्यर्थं विषहिष्येऽहमीदृशं लङ्कां चारयितव्या वै पुनरेव भवेदिति रात्रौ न हि सुदृष्टा मे दुर्गकर्म विधानतः अवश्यमेव दृष्टव्या मया लङ्का दिशाक्षये कामं बद्धस्य मे भूयः पुच्छस्योद्दीपनेन च पीडां कुर्वन्तु रक्षांसि न मेऽस्ति मनसः श्रमः ततस्ते संवृताकारं सत्त्ववन्तं महाकपिं परिगृह्य ययुर्हृष्टाः राक्षसाः कपिकुञ्जरम् शङ्खभेरी निनादैस्तं घोषयन्तः स्वकर्मभिः राक्षसाः क्रूरकर्माणः चारयन्ति स्म तां पुरीम् अन्वीयमाणो रक्षोभिर्ययौ सुखमरिन्दमः हनुमान् चारयामास राक्षसां नाम महापुरीम् अथा पश्यद्विमानानि विचित्राणि महाकपिः संवृतान् भूमिभागांश्च सुविभक्तांश्च चत्वरान् वीथींश्च गृहसंबाधाः कृपिः शृङ्गाटकानि च तथा रथोपरथ्याश्च तथैव गृहकान्तरान् गृहांश्च मेघसङ्काशान् ददर्श पवनात्मजः चत्वरेषु चतुष्केषु राजमार्गेषु तथैव च घोषयन्ति कपिं सर्वे चारीक इति राक्षसाः स्त्रीबालवृद्धा निर्जग्मुः तत्र तत्र कुतूहलात् तं प्रदीपित लाङ्गूलं हनुमन्तः दिदृक्षवः दीप्यमाने ततस्तस्य लाङ्गूले हनुमतः राक्षस्यस्ताः विरूपाक्षः ಶಂಸುರ್ದೇವ್ಯಾಸ್ತದ ಕೆಲವರು ರಾಕ್ಷಸಿಯರು ಹೋಗಿ ಸೀತೆಗೆ ಹೋಗಿ ಇದನ್ನು ವರದಿ ಮಾಡಿರುವಂತೆ ನಿನ್ನ ಜೊತೆ ಅವನು ಯಾರೋ ಮಾತಾಡ್ಲಿಕ್ಕೆ ಬಂದಿದ್ನಲ್ಲ ಅವನು ಬಾಲಕ್ಕೆ ಬೆಂಕಿ ಹಚ್ಚಿ ಅವನಿಗೆ ಬುದ್ಧಿ ಕಲಿಸಿದ್ದಾರೆ ಅಂತ ಸೀತೆಗೆ ಹೋಗಿ ವರದಿ ಮಾಡಿದ್ರು. ಯಸ್ತ್ವಯಾ ಕೃತ ಸಂವಾದ ಸೀತೆ ತಾಮ್ರಮುಖ ಕೃತಿ ಲಾಂಗೂಲೇನ ಪ್ರದೀಪ್ತೇನ ಸಯೇಷ ಪರಿಣೀಯತೆ ಶುತ್ವಾ ತದ್ವಚನಂ ಕ್ರೂರಂ ಆತ್ಮಾಪಹರಣೋಪಮಂ ವೈದೇಹಿ ಶೋಕಸಂತಪ್ತ ಹುತಾಶನಮುಪಾಗಮತ್ ಮಂಗಲಾಭಿಮುಖಿ ತಸ್ಯ ಸಾತಾದ್ ತದಾಸಿ ಮಹಾಕಪೇಃ ಉಪತಸ್ಥೆ ವಿಶಾಲಾಕ್ಷಿ ಪ್ರಯತ ಹವ್ಯವಾಹನಂ. ಅವಳು ಆ ಅಶೋಕವನದಲ್ಲೇ ಇದ್ದಂಥ ಅಗ್ನಿಶಾಲೆಗೆ ಬಂದ್ಲು, ಯಜ್ಞಶಾಲೆಗೆ ಬಂದು ಅಗ್ನಿದೇವತೆಯನ್ನು ಸ್ತೋತ್ರ ಮಾಡಿದ್ಲು. ಯದ್ಯಸ್ತಿ ಪತಿಶುಶ್ರೂಷಾ ಯದ್ಯಸ್ತಿ ಚರಿತಂ ತಪಃ ಯದಿ ಚಾಸ್ತ್ಯೇಕಪತ್ನಿತ್ವಂ ಶೀತೋಭವ ಹನುಮತಃ. ನಾನು ಪಾತಿವೃತ್ಯ ಪಾಲನೆ ಮಾಡಿದ್ರೆ, ಪತಿಸೇವೆ ಮಾಡಿದ್ರೆ, ತಪಸ್ಸು ಮಾಡಿದ್ರೆ ಹನುಮಂತನ ಬಾಲದ ಸುವಿಯಲ್ಲಿ ನೀನು ತಂಪಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು. ಯದಿ ಕಿಂಚಿದ್ ಅನುಕ್ರೋಶಸ್ತಸ್ಯ ಮಯ್ಯಸ್ತಿ ಧೀಮತಃ ಯದಿ ವಾ ಭಾಗ್ಯಶೇಷೋ ಮೇ ಶೀತೋಭವ ಹನುಮತಃ ಯದಿ ಮಾಂ ವೃತ್ತಸಂಪನ್ನಾಂ ತತ್ಸಮಾಗಮ ಲಾಲಸಾಂ ಸ ವಿಜಾನಾತಿ ಧರ್ಮಾತ್ಮ ಶೀತೋಭವ ಹನುಮತಃ ಯದಿ ಮಾಂ ತಾರಯೇದಾರ್ಯಃ ಸುಗ್ರೀವಃ ಸತ್ಯಸಂಗರಃ ಅಸ್ಮಾದ್ದುಃಖಾದಂಬು ಅಸಂರೋಧಾತ್ ಶೀತೋಭವ ಹನುಮತಃ ತತಸ್ತೀಕ್ಷ್ಣಾರ್ತಿರವ್ಯಗ್ರಹ ಪ್ರದಕ್ಷಿಣ ಶಿಖೋನಲಃ ಜಜ್ವಾಲ ಮೃಗಶಾವಾಕ್ಷ್ಯಾಃ ಶಂಸನ್ಯವ ಶಿವಂ ಕಪೇಃ ಹನುಮಜ್ಜನಕಶ್ಚಾಪಿ ಪುಚ್ಛಾನಲ ನಿಲಃ ವವೌ ಸ್ವಾಸ್ಥ್ಯಕರೋ ದೇವ್ಯಾಃ ಪ್ರಾಳೇಯಾನಿಲಶೀತಲಃ ದಶ್ಯಮಾನೆ ಚ ಲಾಂಗೂಲೆ ಚಿಂತಯಾಮಾಸ ವಾನರಃ ಪ್ರದೀಪ್ತೋಗ್ನಿರಯಂ ಕಸ್ಮಾನ್ ನಮಾಂ ದಹತಿ ಸರ್ವತಃ ದೃಶ್ಯತೆ ಚ ಮಹಾಜ್ವಾಲಃ ಕರೋತಿ ಚ ಮೇ ರುಜಾಂ ಶಿಶಿರಸ್ಯೇವ ಸಂಪಾತೋ ಲಾಂಗೂಲಾಗ್ಲೇ ಪ್ರತಿಷ್ಠಿತಃ. ನನ್ನ ಬಾಲಕ್ಕೇನೂ ಆಗಲೇ ಇಲ್ಲ, ಬಾಳದ ತುದಿಗೊಂದು ಮಂಜುಗಡ್ಡೆ ಇಟ್ಟಂತೆ ನನಗೆ ತಂಪಾಗಿದೆ, ಇದೊಳ್ಳೆ ಆಶ್ಚರ್ಯವಾಗಿದೆ ಅಂತ ಅನ್ಕೊಂಡಂತ ಹನುಮಂತ. ಅಥವಾ ತದಿದಂ ವ್ಯಕ್ತಂ ಯದೃಷ್ಟಂ ಪ್ಲವತಾಮಯ ರಾಮಪ್ರಭಾವಾದ್ ಆಶ್ಚರ್ಯಂ ಪರ್ವತಃ ಸರಿತಾಂ ಪತೌ ಯದಿ ತಾವತ್ ಸಮುದ್ರಸ್ಯ ಮೈನಾಕಸ್ಯ ಚ ಧೀಮತಃ ರಾಮಾರ್ಥಂ ಸಂಭ್ರಮಸ್ತಾದೃಕ್ ಕಿಮಗ್ನಿರ್ನ ಕರಿಷ್ಯತಿ ಸೀತಾಯಾಶ್ಚಾಂದ್ರಶಂಸ್ಯೇನ ತೇಜಸಾ ರಾಘವಸ್ಯ ಚ ಪಿತುಶ್ಚ ಮಮ ಸಖ್ಯೇನ ನಮಾಂ ದಹತಿ ಪಾವಕಃ ಭೂಯಸ್ಸ ಚಿಂತಯಾಮಾಸ ಮುಹೂರ್ತಂ ಕಪಿಕುಂಜರಃ. ರಾಮನ ಪ್ರಭಾವದಿಂದ, ಸೀತೆಯ ಪ್ರಭಾವದಿಂದ ನನಗೆ ಏನೂ ಆಗಿಲ್ಲ, ಅದೇ ನಿಶ್ಚಿತವಾಗಿ ಕಾರಣ ಇದ್ದಿರಬೇಕು. ಯದಿ ತಾವತ್ ಸಮುದ್ರಸ್ಯ ಮೈನಾಕಸ್ಯ ಚ ಧೀಮತಃ ರಾಮಾರ್ಥಂ ಸಂಭ್ರಮಸ್ತಾದೃಕ್ ಕಿಮ್ ಅಗ್ನಿರ್ನ ಕರಿಷ್ಯತೆ. ನಾನು ಸಮುದ್ರವನ್ನು ದಾಟಿ ಬರುವಾಗ ಮೈನಾಕ ಪರ್ವತ ಕೆಳಗಿಂದ ಮೇಲೆದ್ದು ಬಂದಿತ್ತು. ರಾಮನ ಸಲುವಾಗಿ ಹನುಮಂತ ಈ ಶ್ರಮ ಪಡ್ತಿದ್ದಾನೆ,
ಹನುಮಂತನಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿಸ್ಬೇಕು ಅಂತ ಮೈನಾಕ ಪರ್ವತ, ಸಮುದ್ರ ಇವರೆಲ್ಲ ರಾಮನ ಬಗ್ಗೆ ಭಯ, ಭಕ್ತಿ, ಗೌರವ ತೋರಿಸಿದ್ರು. ಅವ್ರು ನನಗೆ ಉಪಕಾರ ಮಾಡ್ಲಿಕ್ಕೆ ಬಂದಿದ್ರು. ಹಾಗಿರುವಾಗ ಅಗ್ನಿದೇವತೆ ಯಾಕೆ ನನಗೆ ಉಪಕಾರ ಮಾಡಲಿಕ್ಕಿಲ್ಲ? ಇವರೆಲ್ಲರೂ ರಾಮನ ಆಜ್ಞಾನವರ್ತಿಗಳು. ಹಾಗಾಗಿ ನನಗೆ ಇವರು ಸಹಾಯ ಮಾಡಲಿಕ್ಕಾಗಿ ನನಗೆ ಅನುಕೂಲವಾಗಿ ವರ್ತಿಸಿದ್ದಿರಬೇಕು ಅನ್ಕೊಂಡ ಹನುಮಂತ. ಉತ್ಪಪಾತಾಥ ವೇಗೇನ ನನಾದ ಚ ಮಹಾಕಪಿ ಪುರದ್ವಾರಂ ತತ ಶ್ರೀಮಾನ್ ಶೈಲಶೃಂಗಮಿವೋನ್ನತಂ ವಿಭಕ್ತ ರಕ್ಷಸಂಬಾಧ ಮಾಸಸಾದ ನಿಲಾತ್ಮಜಃ ಸ್ವಭೂತ್ವಾ ಶೈಲಸಂಕಾಶಃ ಕ್ಷಣೇನ ಪುನರಾತ್ಮವಾನ್ ಸ್ರವತಾಂ ಪರಮಾಂ ಪ್ರಾಪ್ತೋ ಬಂಧನಾನ್ ನ್ಯವಶಾತಯತ್ ವಿಮುಕ್ತಶ್ಚಾಭವತ್ ಶ್ರೀಮಾನ್ ಪುನಃ ಪರ್ವತ ಸನ್ನಿಭಃ ವೀಕ್ಷಮಾನಶ್ಚ ದದೃಶೆ ಪರಿಘಂ ತೋರಣಾಶ್ರಿತಂ ಸತಂ ದೃಶ್ಯ ಮಹಾಬಾಹು ಕಾಲಾಯಸ ಪರಿಗ್ರಹಂ ಪರಿಷ್ಕೃತಂ ದಕ್ಷಿಣಸ್ಥಾನ್ ಪುನಃಸರ್ವಾನ್ ಸೂದಯಾಮಾಸ ಮಾರುತಿಃ ಸತಾನ್ ನಿಹತ್ವಾ ರಣಚಂಡ ವಿಕ್ರಮಃ ಸಮೀಕ್ಷಮಾನಃ ಪುನರೇವ ಲಂಕಾಂ ಪ್ರದೀಪ್ತ ಲಾಂಗೂಲ ಕೃತಾರ್ಚಿಮಾಲಿ ಪ್ರಾಕಾಶದಾದಿತ್ಯ ಇವಾರ್ಚಿಮಾಲಿ ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯ ಆದಿಕಾವ್ಯ ಶ್ರೀಮತ್ ಸುಂದರಕಾಂಡೆ 350 ಸರ್ಗಃ. ಎಲ್ಲ ಕಡೆ ಸಂಚಾರ ಮಾಡುವಾಗ ಹನುಮಂತ ಎಲ್ಲ ಕಡೆ ಸಂಚಾರ ಮಾಡಿದ್ನಲ್ಲ, ಅವನನ್ನು ನೋಡಿದರೆ ಸೂರ್ಯ ಎಲ್ಲ ಕಡೆ ಅಷ್ಟು ವೇಗವಾಗಿ ಸಂಚಾರ ಮಾಡುವಂತೆ ಕಾಣಿಸ್ತಿತ್ತು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 53ನೇ ಸರ್ಗ ಸಮಾಪ್ತ ಆಗಿದೆ.